ಇವತ್ತು ನಾವು ಸ್ಕೂಲ್ನಲ್ಲಿ ಮಾಡಿರೋ ಇದು ಹಾಲಿಸ್ಟಿಕ್ ಡೆವಲಪ್ಮೆಂಟು ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ಸ್ ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿದ್ದು. ನಮ್ಮ ಮುಂದಿನ ಜನಾಂಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೈಯರ್ ಎಜುಕೇಷನಲ್ಲೂ ಈ ಥರ ಇದೆ. ಅವ್ರಿಗೆ ರೆಡಿ ಮಾಡಬೇಕಂದ್ಬಿಟ್ಟು ನಾವು ಈ ರೀತಿ ಎರಡೆರಡು ಸಬ್ಜೆಕ್ಟ್ನ ಜಾಯಿನ್ ಮಾಡಿ, ಜಾಗ್ರಫಿ ವಿತ್ ಸೈನ್ಸ್, ಹಿಸ್ಟ್ರಿ ವಿತ್ ಇಂಗ್ಲೀಷ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ ವಿತ್ ಮ್ಯಾಥ್ಸ್ ಮಾಡಿ ನಾವು ಇದನ್ನು ಇವಾಗ ಇದು ಯಾವ ಜಾಗಕ್ಕೆ ಹಾಕಬೇಕು, ಅದಕ್ಕೋಸ್ಕರ ಹಿಸ್ಟ್ರಿ ಯಾವ ಜಾಗದ್ದು ಆ ರೀತಿ ಮಾಡಿ ಇಂಡಿಯಾ ತೊಗೊಂಡು. ಸೊ ಒಂದು ಬ್ಲಾಕ್ ಇಂಡಿಯಾ ಸೌತ್ ಇಂಡಿಯಾ, ಒಂದು ಬ್ಲಾಕ್ ನಾರ್ತ್ ಇಂಡಿಯಾ, ಒಂದು ಬ್ಲಾಕ್ ಈಸ್ಟ್ ವೆಸ್ಟ್, ಆ ರೀತಿ ಮಾಡಿ ಸ್ಟೂಡೆಂಟ್ಸ್ಗೆ ಸೆಗ್ರಿಗೇಟ್ ಮಾಡಿಕೊಟ್ಟಿದ್ದಕ್ಕೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಒಬ್ಬರು ಅದರ ಲಿಟ್ರೇಚರ್ ಬಗ್ಗೆ ಮಾತಾಡ್ತಾರೆ, ಅದೇ ಪ್ರಾಜೆಕ್ಟ್ದು ಇನ್ನೊಬ್ಬರು ಅದರ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ನಮ್ಮ ಫ್ಯೂಚರ್ ಜನ್ರೇಷನು AI ಜನ್ರೇಷನ್ನು ಆಯ್ತಲ್ಲ, ಅವ್ರನ್ನ ಮೊಬೈಲಿಂದ ನಾವು ತಡೆಯೋಕ್ಕಾಗಲ್ಲ. ಆದರೆ ಮೊಬೈಲ್ನ ಲಿಮಿಟೇಷನ್ ಮಾಡ್ಬೋದು. ಮೊಬೈಲ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡೋದಂತ ಕಂಟ್ರೋಲ್ ಬಂದರೆ ಮಕ್ಕಳು ತಾನಾಗೇ ಕಲಿತಾರೆ. ಆದ್ದರಿಂದ ಇದರಲ್ಲೂ ಕೂಡ ಎಷ್ಟೊಂದು ಜನ ರಿವ್ಯೂ ಮಾಡಿ ಇದನ್ನು ಗೂಗಲಿಂದ ತೊಗೊಂಡಿರ್ತಾರೆ. ಬಟ್ ಅದ್ರ ಲಿಮಿಟೇಷನು, ಅದ್ರ ತೊಂದರೆಗಳು ಏನೇನಿದೆ ಅಂತ ಅವ್ರ ಹತ್ರನೇ ಡಿಬೇಟ್ ಮಾಡಿಸ್ಬಿಟ್ವಿ ಒಂದು ಸಾರಿ. ಆ ಡಿಬೇಟ್ ಮಾಡಿಸಿದಾಗ ಅವರೇ ಎಕ್ಸ್ಪ್ಲೋರ್ ಮಾಡಿ ಹೇಳಿದ್ದಾರೆ. ಬಟ್ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅವ್ರಿಗೂ ತಿಳಿಸ್ಕೊಡ್ಬೇಕು. ಬಹಳ ಕ್ರಿಯೇಟಿವಿಟಿ ಇದೆ, ಬಹಳ ಕ್ರಿಯೇಟಿವಿಟಿ. ಆಮೇಲೆ ಈ ಮೊಬೈಲ್ ಅಂತ ಹೇಳಿದ್ರಲ್ಲ, ಇದರಿಂದ ಅವ್ರ ಎಕ್ಸ್ಪೋಜರ್ ಚೆನ್ನಾಗಿ ಆಗ್ತಾಯಿದೆ. ಆದರೆ ನಾವು ಕೂಡ ಇಲ್ಲಿ ನಾವು ಇವತ್ತು ಪಪೆಟ್ ಶೋ ಇಟ್ಟಿದ್ದೀವಿ, ಡ್ರಾಮಾ ಇಟ್ಟಿದ್ದೀವಿ. ಕಲೆಗೆ ಆಪರ್ಚುನಿಟಿ ಕೊಡಬೇಕು ನಾವು. ಆ ಆಪರ್ಚುನಿಟಿ ಕೊಡೋಕ್ಕೋಸ್ಕರನೇ ಎಕ್ಸಿಬಿಷನ್ ಮಾಡಿದ್ದು. ಅವರೇ ಹುಡುಕಿ ನಾನು ಈ ಪ್ರಾಜೆಕ್ಟ್ ಮಾಡ್ತೀನಿ, ಆ ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹುಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವು ಬರೀ ಥೀಮ್ ಕೊಟ್ಟರೆ ಅವ್ರು ಸ್ವಂತವಾಗಿ ಹುಡುಕಿ, ಹೈಸ್ಕೂಲ್ನವ್ರು ಅವರೇ ಮಾಡಿದ್ದಾರೆ. ಬಟ್ ಪ್ರೈಮರಿ ಸ್ಕೂಲ್ನಲ್ಲಿ ಪೇರೆಂಟಲ್ ಹೆಲ್ಪ್ ಬೇಕಾಯಿತು. ಹೌದು, ಇದು ಆ್ಯಡ್ ಆಗುತ್ತೆ ಅವ್ರ ಎಕ್ಸ್ಪೋಷರ್ ಇತ್ತು ಅಂದರೆ ಇವಾಗ ಫ್ಲ್ಯಾಶ್ ಮಾಬ್ಸ್ ನೋಡಿದ್ರಿ, ಮುಂದೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಿ ಬೇಕಾದ್ರೂ ಕಲೆ ಡ್ಯಾನ್ಸ್ ಮಾಡ್ಬೋದು, ಹಾಡ್ಬೋದು, ಯಾವ ಥರ ಬೇಕಾದ್ರೂ ಪ್ರಾಜೆಕ್ಟ್ ಮಾಡ್ಬೋದು. ಅವ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಮಾತಾಡೋ ಪಬ್ಲಿಕ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಬರ್ತಾಯಿದೆ. ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಡ್ರಾಮಾ, ಪಪೆಟ್ ಶೋ, ಜ್ಞಾನ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರ ಔಟ್ರೀಚ್ ಜಾಸ್ತಿ ಆಗುತ್ತೆ. ಇದೆಲ್ಲ ಇದ್ದರೆ ಮುಂದೆ ಅವ್ರು ಯಾವ ಯೂನಿವರ್ಸಿಟಿಗೆ ಹೋಗಲಿ, ಇಂಡಿಯಾಲಾಗಲಿ ಫಾರಿನಲ್ಲಾಗಲಿ, ಅವ್ರನ್ನ ಸೆಲ್ಫ್ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬರುತ್ತೆ. ಸರ್, ಇದು ಆಲ್ರೌಂಡ್ ಡೆವಲಪ್ಮೆಂಟ್ ಇದೆ. ಒಂದು ಮಗುಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಬಹಳ ಮುಖ್ಯ. ಬರೀ ಸ್ಟಡೀಸೇ ಆದ್ರೂ ಬರೀ ಬುಕ್ ವರ್ಮ್ಸ್ ಆಗ್ತಾರೆ, ಕಾನ್ಫಿಡೆನ್ಸ್ ಬರಲ್ಲ. ಪರ್ಸನ್ ಆಫ್ ಪರ್ಸ್ನಾಲಿಟಿ ಈಸ್ ದ ಪರ್ಸನ್ ಹೂ ಇಸ್ ಅ ವಿನ್ನರ್. ಇವತ್ತಿನ ದಿವಸ ನಾವು ಮಾರ್ಕ್ಸ್ ಇರೋದು ಫಸ್ಟ್ ಬೇಕೇ ಬೇಕು, ಡೆಫಿನೆಟ್ ನಾಲೆಜ್ ಬೇಕೇ ಬೇಕು. ಬಟ್ ಒಂದು ಸರಿ ನಾವು ಫ್ರೆಷರ್ ಲೆವೆಲಿಂದ ನೆಕ್ಸ್ಟ್ ಹೋಗ್ತೀವಲ್ಲ, ಆವಾಗ ಯಾರಿಗೂ ಮಾರ್ಕ್ಸ್ ಬೇಕಾಗಿಲ್ಲ. ನಮ್ಮ ಟ್ಯಾಲೆಂಟು, ನಮ್ಮ ಬುದ್ಧಿವಂತಿಕೆ, ನಮ್ಮ ಎಫಿಷಿಯನ್ಸಿ ಬೇಕು. ಅದೆಲ್ಲ ಬರೋದು ಈ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್ ಇದ್ದರೆ ಮಾತ್ರ. ಯಾವುದೇ ಜಾಬ್ಗೆ ಹೋದ್ರೂ ಇವಾಗ ಈ ಕೆಲಸದ ಜೊತೆಯಲ್ಲಿ ನಮಗೆ ಬೇರೆ ಏನು ಮಾಡೋಕ್ಕಾಗುತ್ತೆ ಅಂತಲೇ ಕೇಳ್ತಾರೆ. ಇವಾಗ ನಾನು ಟೀಚರ್ ಬಂದ್ರೂ ಇಂಟರ್ವ್ಯೂನಲ್ಲಿ ಅದೇ ಕೇಳೋದು, ಅಪಾರ್ಟ್ ಫ್ರಮ್ ಟೀಚಿಂಗ್ ವಾಟ್ ಎಲ್ಸ್ ಕ್ಯಾನ್ ಯು ಡೂ? ಸೊ ಇದ್ರ ಜೊತೆಲಿ ನಾನು ಮಕ್ಕಳಿಗೆ ಡ್ಯಾನ್ಸು ಹೇಳ್ಕೊಡ್ಬೋದು, ನಾನು ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಡ್ಬೋದು ಅಂತಾರಲ್ಲ, ಅಂಥ ಕ್ಯಾಂಡಿಡೇಟು ಫಸ್ಟ್ ಪ್ರಿಫರೆನ್ಸಲ್ಲಿ ಬರ್ತಾರೆ. ಇದನ್ನು ಇಟ್ಕೊಂಡು ಮನಸ್ಸಲ್ಲಿ ಮಕ್ಕಳನ್ನ ಡ್ಯೂಯಲ್, ಇವತ್ತಿನ ದಿವಸ ಹಾಬಿ ಎಲ್ಲರಿಗೂ ಇರಬೇಕು. ಈ ಕೆಲಸ ಹೋದರೆ ಆ ಹಾಬಿನೇ ನಾವು ಜೀವನ ಮಾಡ್ಕೋಬೋದು. ಆದ್ದರಿಂದ ಆಲ್ರೌಂಡ್ ಡೆವಲಪ್ಮೆಂಟ್ ಬಹಳ ಮುಖ್ಯ. ನಾನು ತಾರಕೇಶ್ವರಿ, ನಾವು ಕಿಸ್ ಎಜುಕೇಷನ್ ಸೆಂಟರ್ ಪ್ರಿನ್ಸಿಪಲ್. ನೋಡಿದ್ರೆ ಭಾಳ ಖುಷಿ ಆಗಿರುತ್ತೆ. ಖುಷಿ ಏನಂದರೆ ಮಕ್ಕಳಿಗೆ ಈ ಥರ ವಾತಾವರಣದಲ್ಲಿ ಒಂದು ದಿವಸ ಕಳೆದ್ರೆ ಅವ್ರಿಗೂ ಒಂಥರ ಉತ್ಸಾಹ ಬರುತ್ತೆ. ಸೊ ಈ ಥರ ಪೇರೆಂಟ್ಸ್ಗೂ ಒಂದು ಇದು ಬರುತ್ತೆ, ಫ್ರಮ್ ರೆಟೀನ್ ವರ್ಕು ಇದು ಮಾಡೋ ಬದಲು ಈ ಥರ ಒಂದು ಅಕೇಶನ್ ಸಿಕ್ಕಿದ್ರೆ ಅವರು ಒಂಥರ ಫ್ರೆಶನ್ ಅಪ್ ಆಗಿ ಇನ್ನೂ ಜೋಶಲ್ಲಿ ಬರ್ಬೋದು ಅಂತ ಇದು. ಮಕ್ಳಿಗೂ ಒಂಥರ ಸ್ಫೂರ್ತಿ, ಉತ್ಸಾಹ. ಓದ್ರ ಜೊತೆ ಇದು ಇರಬೇಕು, ಬರೀ ಓದಿನೇ ಮಾರ್ಕ್ಸ್ ತಗೊಳ್ಳೋದಲ್ಲ. ಇಂಥ ಆ್ಯಕ್ಟಿವಿಟೀಸ್ ಇದರಲ್ಲೂ ಇದ್ದರೆ ಅವ್ರಿಗೂ ಒಂಥರ ಇದಿರುತ್ತೆ. ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಒಳ್ಳೆಯದು ಅಂತ. ಎಲ್ಲದಕ್ಕೂ ಕಾಂಪಿಟೇಷನ್ ಇದೆ. ಸೊ ಅದರಿಂದ ಏನಾಗಿದೆ, ಪೇರೆಂಟ್ಸೂ ತಮ್ಮ ಮಕ್ಕಳು ಮುಂದೆ ಇರಲಿ ಅಂತಲೇ ಇದು ಮಾಡ್ತಾರೆ. ಬಟ್ ನೀವು ನೋಡ್ಬೋದು ಇದರಲ್ಲಿ ಇವಾಗ ಡ್ಯಾನ್ಸು ಇದರಲ್ಲೂ ಪೇರೆಂಟ್ಸು ಅವ್ರ ಮಕ್ಕಳು ಕುಣಿದಾಗ ತುಂಬ ಉತ್ಸಾಹ ಆಗಿದ್ದಾರೆ. ಸೊ ಎಲ್ಲದರಲ್ಲೂ ಆಸಕ್ತಿ ವಹಿಸಿ ಎಲ್ಲದರಲ್ಲೂ ಸಮರ್ಥಿಸ್ಕೊಂಡ್ರೆ ಆವಾಗ ಅವನು ಒಳ್ಳೆ ಮುಂದಕ್ಕೆ ಪ್ರಜೆ ಆಗೋ ಇದಿರುತ್ತೆ. ಸೊ ಓದಿನ ಜೊತೆ ಇದು ಆ್ಯಕ್ಟಿವಿಟೀಸ್ ಇದ್ದರೆ ಮನುಷ್ಯನ ಫುಲ್ ಬೆಳವಣಿಗೆಗೆ ಉತ್ತಮ ಆಗುತ್ತೆ ಅಂತ ನಾನು ಹೇಳೋದು. ಹೆಲ್ತಿ ಆಗಿರ್ಬೋದು, ಫಿಸಿಕಲಿ ಮೆಂಟಲಿ ಆ್ಯಕ್ಟಿವ್, ಎರಡೂ ಇಂಪಾರ್ಟೆಂಟ್. ತಿಳುವಳಿಕೆ ಇರಬೇಕು. ಅದು ಒಂದರಲ್ಲೇ ತುಂಬ ಮುಂದೆ ಹೋಗೋದಿಲ್ಲ, ಎಲ್ಲದರಲ್ಲೂ ಇದ್ದರೆ ನಮ್ಮ ಓದಿನ ಪರವಾಗಿ ನಮಗೆ ಏನೋ ಇದು ಸಿಗುತ್ತೆ. ಕೆಲಸ ಆಗಬೇಕು, ವರ್ಕ್ ಮಾಡಬೇಕು, ಎಲ್ಲ ಆಗುತ್ತೆ. ಜೊತೆಗೆ ಎಲ್ಲ ಇದ್ದು ಒಳ್ಳೆ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗೋದಕ್ಕೆ ಎಲ್ಲನೂ ಬೇಕು ಅಂತ ನಾನು ಹೇಳೋದು. ಬರೀ ಇದು ಒಂದೇ ಅಲ್ಲ, ನಾಲೆಜು ಬೇಕು, ಬೇರೆ ಪ್ರಪಂಚ ಜ್ಞಾನ ತುಂಬ ಇಂಪಾರ್ಟೆಂಟ್. ನನ್ನ ಹೆಸರು ಡಾಕ್ಟರ್ MC ವರದರಾಜ್ ಅಂತ, ರಿಟೈರ್ಡ್ ಚೀಫ್ ಸೈಂಟಿಸ್ಟ್ CFTRI ಮೈಸೂರು.
ಸ್ಮೃತಿ ಅಂತ. ನಾನು 2010ರಿಂದ 2020ರವರೆಗೂ ನಾನು ಈ ಶಾಲೆಯಲ್ಲಿ ಓದಿದ್ದೀನಿ 10 ವರ್ಷ. ಸೊ ಬಿಟ್ಟು ಈ ಕಾಲೇಜ್ ಅಂದರೆ ಇದೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಇದನ್ನೆಲ್ಲ ಬರೀ ಥಿಯರಿಯಲ್ಲಿ ಓದಿರ್ತೀವಿ ನಾವು, ಬಟ್ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋದು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಈಗ ನಾನು ಫಸ್ಟು ಮ್ಯಾಕ್ಸದ್ದು ನೋಡ್ಕೊಂಬಂದೆ. ಅಲ್ಲಿ ನಾವು ಬರೀ ಮ್ಯಾಕ್ಸ್ ಲೆಕ್ಕ ಬರೀ 1+1=2 ಹಾಗೆ ನಾವು ಓದಿರ್ತೀವಿ ಹೊರತು, ಬಟ್ ಪ್ರಾಕ್ಟಿಕಲಿ ಅದು ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ಅದರ ಅಪ್ಲಿಕೇಶನ್ಸ್ನ ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ನಾವು ಅಷ್ಟೊಂದು ನಮಗೆ ಗೊತ್ತಿದ್ರೂ ಕೂಡ ಹೇಗೆ ಅದನ್ನು ಮಾಡೆಲ್ ಥ್ರೂ ನಾವು ಅದನ್ನು ತೋರಿಸ್ಬೋದು. ತುಂಬ ಖುಷಿ ಆಯಿತು ನನ್ನ ಇದನ್ನೆಲ್ಲ ನೋಡಿ. ಆ್ಯಂಡ್ ಅದ್ರ ಜೊತೆಗೆ ಅದನ್ನು ಬೇರೆ ಬೇರೆ ನಾರ್ತ್ ಈಸ್ಟ್ ಇಂಡಿಯಾಗೆಲ್ಲ ಕನೆಕ್ಟ್ ಮಾಡಿದಾರಲ್ವ, ಅದು ತುಂಬ ಒಳ್ಳೆ ಕಾನ್ಸೆಪ್ಟ್. ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಗಿವನ್ ದಿ ಫ್ಯಾಕ್ಟ್ ನಾವೆಲ್ಲ ಸೌತ್ ಇಂಡಿಯಾ ಇದಕ್ಕೆಲ್ಲ ಕನೆಕ್ಟ್ ಮಾಡ್ತೀವಿ, ಬಟ್ ನಾರ್ತ್ ಈಸ್ಟ್ಗೆ ಆ 7 ಸಿಸ್ಟರ್ಸ್ ನಡುವೆ ಇಷ್ಟೊಂದು ಒಂಥರ ಕೋರಿಲೇಷನ್ ಥರ ಬಿಲ್ಡ್ ಮಾಡಿರೋದೆಲ್ಲ ನೋಡಿ, ಆ್ಯಂಡ್ ಮೋರ್ ಓವರ್ ಮಕ್ಕಳದೆಲ್ಲ ಕ್ರಿಯೇಟಿವಿಟಿ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸೊ ಐ ಆಮ್ ಪ್ರೌಡ್ ಟು ಬಿ ಎ ನೌಕೀಸ್ ಅಲೋಮ್ನಿ. ಸ್ಮೃತಿ.